ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇವತ್ತು ನಾವು ಮಾತಾಡೋಣ ಟ್ರೆಂಡ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇವತ್ತು ಗುರು, ಟ್ರೇಡಿಂಗ್ನಲ್ಲಿ ಒಂದು ಮಾತಿದೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಆದರೆ ಈ ಟ್ರೆಂಡ್ ಅಂದರೆ ಏನು ಇವತ್ತು ತುಂಬ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ಹೆಚ್ಚಿನ ಹೊಸ ಟ್ರೇಡರ್ಗಳು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಸ್ಟಾಕ್ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಅನ್ನೋದನ್ನು ನೋಡದೆ ಟ್ರೇಡ್ ಮಾಡ್ತಾರೆ. ಅದಕ್ಕೆ ಲಾಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ತಗೋಣ, ಒಂದು ನದಿಯನ್ನು ಇಮ್ಯಾಜಿನ್ ಮಾಡ್ಕೋ ಗುರು. ನೀನು ನದಿಯ ನೀರನ್ನು ಹರಿವಿನ ದಿಕ್ಕಿನಲ್ಲಿ ಈಜಿದರೆ ಸುಲಭವಾಗಿ ಮುಂದೆ ಹೋಗ್ತೀಯ. ಆದರೆ ಆ ಹರಿವಿಗೆ ವಿರುದ್ಧವಾಗಿ ಈಜಿದರೆ ಜಾಸ್ತಿ ಶಕ್ತಿ ಬೇಕಾಗುತ್ತದೆ. ಕೆಲವೊಮ್ಮೆ ಮುಂದೆ ಹೋಗುವುದು ಕಷ್ಟ ಆಗುತ್ತದೆ. ಸ್ಟಾಕ್ ಮಾರ್ಕೆಟ್ ಕೂಡ ಇದೇ ರೀತಿ. ಮಾರ್ಕೆಟ್ ಯಾವ ದಿಕ್ಕಿನಲ್ಲಿ ಹೋಗುತ್ತಿದೆ ಅನ್ನೋದನ್ನು ಟ್ರೆಂಡ್ ಅಂತ ಕರಿತೇವೆ. ಈಗ ತಿಳ್ಕೊಳ್ಳೋಣ, ಅಪ್ ಟ್ರೆಂಡ್ ಅಂದರೆ ಏನು ಅಂತ. ಒಂದು ಸ್ಟಾಕ್ 100ರಿಂದ 110, 110ರಿಂದ 120, 120ರಿಂದ 130 ಈಗ ನಿಧಾನವಾಗಿ ಮೇಲಕ್ಕೆ ಹೋಗುತ್ತಿದ್ದರೆ ಇದನ್ನು ಅಪ್ ಟ್ರೆಂಡ್ ಅಂತ ಕರಿತೇವೆ. ಅಂದರೆ ಬೈಯರ್ಸ್ ನಿಧಾನವಾಗಿ ಬಲವಾಗುತ್ತಿದ್ದಾರೆ. ಇನ್ನೊಂದು ತಿಳ್ಕೊಳ್ಳೋಣ, ಡೌನ್ ಟ್ರೆಂಡ್ ಅಂದರೆ ಏನಂತ. ಈಗ ಅದೇ ಸ್ಟಾಕ್ 130ರಿಂದ 120, 120ರಿಂದ 110, 110ರಿಂದ 100 ಹೀಗೆ ಕೆಳಕ್ಕೆ ಬರ್ತಾ ಇದ್ದರೆ ಇದನ್ನೇ ಡೌನ್ ಟ್ರೆಂಡ್ ಅಂತ ಕರಿತೇವೆ. ಅಂದರೆ ಸೆಲ್ಲರ್ಸ್ ಹೆಚ್ಚು ಬಲವಾಗಿದ್ದಾರೆ. ಈಗ ಸೈಡ್ ವೇಸ್ ಟ್ರೆಂಡ್ ಬಗ್ಗೆ ಮಾತಾಡೋಣ. ಇನ್ನೊಂದು ಪರಿಸ್ಥಿತಿ, ಸ್ಟಾಕ್ 100 ಮತ್ತು 105 ನಡುವೆ ಮಾತ್ರ ಓಡಾಡುತ್ತದೆ. ಮೇಲಕ್ಕೂ ಹೋಗಲ್ಲ, ಕೆಳಕ್ಕೂ ಬರಲ್ಲ. ಇದನ್ನೇ ಸೈಡ್ ವೇ ಟ್ರೆಂಡ್ ಅಂತ ಕರಿತೇವೆ. ಈ ಸಮಯದಲ್ಲಿ ಮಾರ್ಕೆಟ್ ಒಂದು ಸ್ಪಷ್ಟ ದಿಕ್ಕು ತೋರಿಸುತ್ತಿಲ್ಲ. ಇಲ್ಲಿ ಬಿಗಿನರ್ಸ್ ಮಿಸ್ಟೇಕ್ ಯಾವ ಥರ ಮಾಡ್ತಾರೆ ಅಂದರೆ, ಹೊಸ ಟ್ರೇಡರ್ಗಳು ಡೌನ್ ಟ್ರೆಂಡ್ ಇದ್ದರೂ ಬೈ ಮಾಡ್ತಾರೆ. ಇಷ್ಟು ಬಿದ್ದಿದ್ದ ಹೀಗೆ ಏರುತ್ತೆ, ಅಂದರೆ ಇಷ್ಟು ಬಿದ್ದಿದೆ ಹೀಗೆ ಏರಲೇಬೇಕು ಅಂದ್ಕೊಳ್ತಾರೆ. ಆದರೆ ಮಾರ್ಕೆಟ್ ನಿನ್ನ ಊಹೆಯಂತೆ ನಡೆಯಲ್ಲ. ಮೊದಲು ಟ್ರೆಂಡ್ ಏನು ಹೇಳುತ್ತದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ನೆನಪಿಟ್ಕೋ ಗುರು, ಅಪ್ ಟ್ರೆಂಡ್ ಅಂದರೆ ಬೈಯರ್ಸ್ ಬಲ, ಡೌನ್ ಟ್ರೆಂಡ್ ಅಂದರೆ ಸೆಲ್ಲರ್ಸ್ ಬಲ, ಸೈಡ್ ವೇಸ್ ಅಂದರೆ ಸ್ಪಷ್ಟ ದಿಕ್ಕಿಲ್ಲ. ಟ್ರೆಂಡ್ ಅರ್ಥ ಮಾಡ್ಕೋ, ಟ್ರೇಡ್ ಮಾಡಿದರೆ ನಿರ್ದಿಷ್ಟ ತೆಗೆದುಕೊಳ್ಳಬಹುದು, ಸುಲಭವಾಗಬಹುದು. ಮುಂದಿನ ವಿಡಿಯೋದಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅನ್ನು ಹೇಗೆ ಗುರುತಿಸಬೇಕು ಅದನ್ನು ನಿಜವಾದ ಚಾರ್ಟ್ ಉದಾಹರಣೆಯೊಂದಿಗೆ ಕಲಿಯೋಣ. ಈ ಸರಣಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.